ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು. ಬಾಂಬ್ ಸ್ಫೋಟದಲ್ಲಿ 9 ಜನರಿಗೆ ಗಾಯವಾಗಿದೆ. ಸ್ಫೋಟಕ್ಕೆ ಐಇಡಿ ಬಳಸಿದ್ದಾರೆ ಉಗ್ರರು. ಆಕ್ಚುಲಿ ರಾಹುಲ್ ಗಾಂಧಿ ಅವರು ಜಮ್ಮು ಕಾಶ್ಮೀರಕ್ಕೆ ಪಾದಯಾತ್ರೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಕೆಲವೊಂದು ಕಡೆ ಪಾದಯಾತ್ರೆಯನ್ನ ಮಾಡಬೇಡಿ, ಜಮ್ಮು ಕಾಶ್ಮೀರದಲ್ಲಿ ನಿಮಗೇನೆ ತೊಂದರೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ರಾಹುಲ್ ಗಾಂಧಿ ಯಾತ್ರೆ ವೇಳೆ ಯಾಕೆ ಸ್ಫೋಟವಾಯಿತು ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗ್ತದೆ. ಯಾತ್ರೆ ವೇಳೆ ಬಾಂಬ್ ಸ್ಫೋಟ ಆಗಿದ್ದೇಕೆ? ಕಾಂಗ್ರೆಸ್ ನಾಯಕರಿಂದ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡಲಾಗ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಭಾರತ್ ಜೋಡೋ ರ್ಯಾಲಿ ವೇಳೆನೆ ಯಾಕೆ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಕಾಂಗ್ರೆಸ್ ಯಾತ್ರೆಯನ್ನೇ ಟಾರ್ಗೆಟ್ ಮಾಡಿದ್ದೀರಿ ಅಂತ ಕಿಡಿಕಾರ್ತಾ ಇದೆ. ಯಾರ ವಿರುದ್ಧ ಕಿಡಿಕಾರ್ಲಿಕ್ಕೆ ಹೊರಟಿದ್ದೀರಾ ನೀವು? ಯಾರಾದ್ರೂ ಇಂಥ ವಿಚಾರಗಳನ್ನ ಬೇಕು ಅಂತ ಮಾಡಿಸ್ಲಿಕ್ಕೆ ಆಗತ್ತಾ? ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲಿ ಸಾಕಷ್ಟು ರೀತಿಯಾದಂತ ಒಂದು ತನಿಖೆಯನ್ನ ಮಾಡಲಾಗ್ತದೆ, ಹಾಗೆ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗ್ತಾ ಇರುವಂತದ್ದು. ಇಲ್ಲಿ ಕಾಂಗ್ರೆಸ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ರಾಹುಲ್ ಗಾಂಧಿ ಅವರೇ ಪಾದಯಾತ್ರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಸ್ಫೋಟ ಸಂಭವಿಸಿದ್ ಯಾಕೆ? ಯಾತ್ರೆ ವೇಳೆನೆ ಸ್ಫೋಟ ಸಂಭವಿಸಿದ್ ಯಾಕೆ? ಇದೇನಾದ್ರೂ ಸಂಚ ಅಡಗಿದೆಯಾ ಇದರಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಂದಾಯ ಇಲಾಖೆಯಿಂದ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಈದ್ಗಾ ಮೈದಾನದಲ್ಲಿ, ಅದೇ ರೀತಿಯಾಗಿ ಕಂದಾಯ ಇಲಾಖೆಯಿಂದನೇ ಗಣರಾಜ್ಯೋತ್ಸವನ್ನ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಭೆ ಬಳಿಕ ಸಂಸದ ಪಿಸಿ ಮೋಹನ್ ಅವರು ಹೇಳಿಕೆಯನ್ನ ಕೊಟ್ಟರು. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣರಾಜ್ಯೋತ್ಸವ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕನ್ನಡ ಸಂಘಟನೆಗಳು ಒತ್ತಾಯವನ್ನ ಮಾಡಿದ್ವು. ಸರ್ಕಾರದ ವತಿಯಿಂದಲೇ ಗಣರಾಜ್ಯೋತ್ಸವಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಯಾರಾದ್ರೂ ಮಾಡಿ ಒಟ್ನಲ್ಲಿ ಗಣರಾಜ್ಯೋತ್ಸವ ಆಗಬೇಕಾಗಿತ್ತು, ಅಲ್ಲಿ ಆಗ್ತಾ ಇದೆ. ಚಾಮರಾಜಪೇಟೆ ನಾಗರಿಕ ಒಕ್ಕೂಟಕ್ಕೂ ಕೂಡ ಅವಕಾಶ ಇಲ್ಲ. ಅವರು ಇಲ್ಲಿ ನಮಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂಥದ್ದಲ್ಲ. ಅವರ ಆಗ್ರಹ ಏನಿತ್ತು, ಗಣರಾಜ್ಯೋತ್ಸವ ಕೂಡ ಆಗಬೇಕು ಇಲ್ಲಿ ಅಂತ. ಅದಕ್ಕೆ ಮನ್ನಣೆ ಸಿಕ್ಕಿರುವಂಥದ್ದು. ಅದನ್ನು ಕಂದಾಯ ಇಲಾಖೆಯಿಂದನೇ ಮಾಡಲಾಗ್ತದೆ. ಸರ್ಕಾರದಿಂದಲೇ ಗಣರಾಜ್ಯೋತ್ಸವ ಆಚರಣೆ, ಕಳೆದ ಸ್ವತಂತ್ರ ದಿನಾಚರಣೆಯನ್ನ ಸರ್ಕಾರವೇ ಮಾಡಿತ್ತು. ಅದೇ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಕೂಡ ಮಾಡಲಾಗುತ್ತೆ. ಚಾಮರಾಜಪೇಟೆಯ ನಿವಾಸಿಗಳು, ಮೂಲ ನಿವಾಸಿಗಳು ಯಾರಿದ್ದಾರೋ, ಏನಿ ಒಂದು ವಿವಾದಿತ ಈ ಒಂದು ಗ್ರೌಂಡ್ ಇತ್ತೋ, ಗುಟ್ಟಳ್ಳಿ ಮೈದಾನ ಅಂತಲೇ ನಮ್ಮ ಕಂದಾಯ ಸಚಿವರು ಕರೆಯುವಂಥದ್ದು. 40 ಸರ್ವೆ ನಂಬರು. ಅದರಲ್ಲಿ ನಾನು ಈಗಾಗಲೇ ಕಂದಾಯ ಸಚಿವರಾದ ಅಶೋಕ್ ಅವ್ರಿಗೂ ಮಾತಾಡಿದ್ದೀನಿ. ಅವರು ಕೂಡ ನಾಳೆ ಇನ್ಸ್ಟ್ರಕ್ಷನ್ನು DC ಕೊಡ್ತಾ ಇದ್ದಾರೆ. 26ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಇವತ್ತು ಸರ್ಕಾರಿ ಕಾರ್ಯಕ್ರಮ ಧ್ವಜಾರೋಹಣ ಸರ್ಕಾರದ ವತಿಯಿಂದಾನೇ ಆಗುತ್ತೆ ಅಂತ ನಾನೆಲ್ಲ ಚಾಮರಾಜಪೇಟೆ ನಿವಾಸಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತೇನು ಆಗಸ್ಟ್ 15 ಆಗಲಿ ಮತ್ತೆ ನಮ್ಮ 26 ಎರಡೂ ಕೂಡ ಗಣರಾಜ್ಯೋತ್ಸವ ಎರಡೂ ಕೂಡ ಮಾಡ್ತಾ ಇದೆ ಅಂತ ಹೇಳಿದೆ. ನಾನು ಕೂಡ ನಾಳೆ ಬೆಳಿಗ್ಗೆ DC ಅವ್ರಿಗೆ ಮಾತಾಡಿ ಏನೇನು ಅರೇಂಜ್ಮೆಂಟ್ಸ್ ಆಗಬೇಕೋ ಅದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಕೂತಿ ಚರ್ಚೆ ಮಾಡಿ ಈ ಸತಿ ವಿಜೃಂಭಣೆಯಾಗಿ ನಾವು ಗಣರಾಜ್ಯೋತ್ಸವನ ಈ ಸತಿ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಒಳ್ಳೆ ಸಕ್ಸಸ್ಫುಲ್ ಆಗಿ ಈ ಸತಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆ ಒಂದು ಗುಟ್ಟಳ್ಳಿ ಮೈದಾನದಲ್ಲಿ ನಡೆಯುತ್ತೆ. ಹೋದ್ ಸತಿ ಯಾರು ಆರಿಸ್ರೋ ಅವರೇ ಈ ಸತಿ ಕೂಡ ಆರಿಸ್ತಾರೆ. ಸರ್, ಕಂದಾಯ ಇಲಾಖೆಯಿಂದ ನನಗೂ ಕರೀತಾರೆ, ಅವ್ರಿಗೂ ಕರೀತಾರೆ.